ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇವತ್ತು ಶನಿವಾರ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾಯಿತು ನನಗೆ. ಬೆಳಗ್ಗೆ ನಾನು ವಾರ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ನನ್ನ ಮಗ ಫೋನ್ ಮಾಡ್ದ, ಹೊಟ್ಟೆ ಹಸಿತೈತೆ ನನಗೇನಾದರೂ ಮಾಡಿಕೊಡು ಅಂತಂದೇಳ್ಬಿಟ್ಟು ಫೋನ್ ಮಾಡಿದ್ದ. ಯಾಕೆಂದರೆ ಅವ್ನು ಬೆಳಗ್ಗೆ ಊಟಕ್ಕೆ ತೊಗೊಂಡೋಗಲಿಲ್ಲ. ಮಧ್ಯಾಹ್ನವರೆಗೂ ಅಷ್ಟೇ ನನಗೆ ಕಾಲೇಜ್ ಇರೋದು ಇವತ್ತು. ಮಧ್ಯಾಹ್ನಕ್ಕೆಲ್ಲ ಬಂದುಬಿಡ್ತೀನಿ ಅಂತಂದೇಳ್ಬಿಟ್ಟು ಬೆಳಗ್ಗೆ ಹಂಗೆ ಹೋಗಿದ್ದ, ಏನೂ ತೊಗೊಂಡೋಗಿರಲಿಲ್ಲ. ಅದಕ್ಕೆ ಅವನಿಗೆ ಸ್ವಲ್ಪ ಮ್ಯಾಗಿ ಮಾಡೋಣ ಅಂತಂದೇಳ್ಬಿಟ್ಟು ಇಟ್ಟಿದ್ದೀನಿ ಇವಾಗ ಮ್ಯಾಗಿ ಮಾಡೋದಕ್ಕೆ. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅವನಿಗೋಸ್ಕರ ಮ್ಯಾಗಿ ಮಾಡ್ತಾಯಿದ್ದೀನಿ. ಆಮೇಲೆ ಅವ್ವನೂ ಇತ್ತಲ್ಲ, ಅವ್ವನೂ ಸ್ವಲ್ಪ ತಿನ್ಕೊಳ್ಳುತ್ತೆ ಅಂತಂದೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ. ಯಾಕೆಂದರೆ ಯಾಕೋ ಬೆಳಗ್ಗೆ ಅವ್ವ ಅನ್ನ ಊಟ ಮಾಡಿರಲಿಲ್ಲ, ಅದಕ್ಕೆ ಅವ್ವನೂ ತಿನ್ಕೊಳ್ಳುತ್ತೆ ಅಂತ ಎಲ್ರಿಗೂ ಆಗುತ್ತೆ 3 ಜನಕ್ಕೂ ಅಂತಂದೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಾಕ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ. ಮಧ್ಯಾಹ್ನ ಟೈಮ್ ಏನು ಅವ್ವ ಊಟ ಮಾಡಲ್ಲ, ಈ ಥರ ಏನಾದರೂ ಸ್ವಲ್ಪ ಕೊಟ್ಟರೆ ತಿನ್ಕೊತಾರೆ ಅಷ್ಟೇ. ಮಧ್ಯಾಹ್ನ ಟೈಮ್ ಏನು ಅವ್ರಿಗೆ ಊಟ ಮಾಡಿ ರೂಢಿ ಇಲ್ಲ. ಹಾಗಾಗಿ ನನ್ನ ಮಗಗೆ ಮಾಡ್ತಾಯಿದ್ನಲ್ಲ, ಹಂಗೆ 3 ಜನಕ್ಕೂ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಲೈವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ವೀಡಿಯೋನಲ್ಲಿ ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೆ ಸ್ವಲ್ಪ ಆಗ್ತಿಲ್ಲ. ಹಾಗಾಗಿ ಲೈವ್ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೋತಾ ಇದ್ದೀನಿ. ಬಟ್ ಟೈಮೇ ಸಾಕಾಗ್ತಾಯಿಲ್ಲ ನನಗೆ, ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಮೊದಲಂದರೆ ಸ್ವಲ್ಪ ಟೈಲರಿಂಗ್ ಕೆಲಸ ಜಾಸ್ತಿ ಇದ್ದಿದ್ದರಿಂದ ನನಗೆ ಲೈವ್ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಬೇರೆ ಪ್ರಾಬ್ಲಮಿಂದ ನಾನು ನಿಲ್ಲಿಸಿರೋದ್ರಿಂದ ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವ ಥರ ಆಗುತ್ತೆ ಏನು ಅಂತ. ಯಾಕೆಂದರೆ ಬೇರೆಯವ್ರ ಲೈವ್ಗೆಲ್ಲ ನಾನು ಹೋಗ್ತಾ ಇರ್ತೀನಲ್ಲ, ನೋಡ್ತಾ ಇರ್ತೀನಿ. ಕೆಲವೊಂದು ಲೈವಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನೋಡೋಣ, ಅದರಿಂದನಾದರೂ ಕೆಲವ್ರು ಹೇಳ್ತಾರಲ್ವ ಲೈವ್ ಮಾಡಿದ್ರೆ ವಾಚ್ ಅವರ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಹಂಗಾಗಿ ಲೈವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಾಚ್ ಅವರ್ ಆದರೂ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತಂದೇಳ್ಬಿಟ್ಟು ಇನ್ನು ಮುಂದೆ ಟೈಮ್ ಮಾಡಿಕೊಂಡು ಎಷ್ಟೊತ್ತಾಗುತ್ತೋ ಅಷ್ಟೊತ್ತಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಲ್ಲ ನಾನು ಯಾವತ್ತು ಲೈವು. ಮೊನ್ನೆ ಒಂದು 10 ನಿಮಿಷ ನೋಡೋಣ ಅಂತಂದೇಳ್ಬಿಟ್ಟು ಟ್ರೈ ಮಾಡಿದೆ ಅವತ್ತು. ಬಟ್ ಒಂದು 10 ನಿಮಿಷ ಅಷ್ಟೇ ಮಾಡಿದ್ದಿದ್ದು ನಾನು. ಮತ್ತೆ ಬೇರೆ ಏನೋ ಕೆಲಸ ಬಂತು ಅಂತಂದೇಳ್ಬಿಟ್ಟು ನಾನು ಒಂದು 10 ನಿಮಿಷ ಮಾಡಿ ನೋಡಿದ್ದು. ಇನ್ನು ಮುಂದೆ 1 ಅವರ್ ಇಲ್ಲ ಹಾಫ್ ಆನ್ ಅವರು ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ವಾಚ್ ಅವರ್ ಕಂಪ್ಲೀಟ್ ಆಗಲಿ ಅಂತಂದೇಳ್ಬಿಟ್ಟು. ನೈಟ್ ಮಾಡೋಣ ಅಂದರೆ ನೈಟು ನಮ್ಮ ಯಜಮಾನ್ರು ಬೇರೆ ಕೆಲಸ ಮಾಡ್ಕೊಂಬಂದು ಸುಸ್ತಾಗಿರ್ತಾರಲ್ವ, ಅವರೆಲ್ಲ ಬೇಗ ಮಲ್ಕೊತಾರೆ ಊಟ ಮಾಡಿ. 8:30 9 ಗಂಟೆ ಒಳಗಡೆ ಎಲ್ಲ ಮಲ್ಕೊಂಬಿಡ್ತಾರೆ ಅವರು ಊಟ ಮುಗಿಸ್ಕೊಂಡು. ಬೇಗನೆ ಊಟ ನಮ್ಮ ಮನೇಲಿ 7 ಗಂಟೆಯಿಂದ 7:30 8 ಗಂಟೆ ಒಳಗಡೆ ಫುಲ್ಲು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಬಿಟ್ಟಿರ್ತಾರೆ. ಅದಕ್ಕೆ ಅವ್ರಿಗೆ ಗಲಾಟೆ ಎಲ್ಲ ಮಾಡಿದ್ರೆ ಆ ಥರ ಎಲ್ಲ ಆದರೆ ಸುಸ್ತಾಗಿ ಬಂದಿರ್ತಾರಲ್ವ ಕೆಲಸ ಮಾಡಿ, ಬೈತಾರೆ. ಹಂಗಾಗಿ ನೈಟ್ ಮಾಡೋಕ್ಕಂತೂ ನನಗೆ ಆಗಲ್ಲ ಲೈವು. ಹಂಗಾಗಿ ನೋಡೋಣ, ಬೆಳಗ್ಗೆ ಟೈಮು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಸೊ ನನ್ನ ಮಗ ಬಂದ, ಯಾವ ಥರ ಮಾಡಿದ್ದೆ ನಮ್ಮಮ್ಮ ಅಂತ. ಯಾಕೆಂದರೆ ಅವನೇ ಮಾಡ್ಕೊತಾನೆ, ಮ್ಯಾಗಿ ತೊಗೊಂಬಂದಿಟ್ರೆ ಅವನೇ ಮಾಡ್ಕೊತಾನೆ, ನಾನೇ ಮಾಡಿಕೊಡ್ಬೇಕು ಅಂತೇನಿಲ್ಲ. ಅವನು ಅಂದರೆ ಸ್ವಲ್ಪ ಡ್ರೈ ಥರ ಮಾಡ್ಕೊತಾನೆ. ಅದಕ್ಕೆ ನೋಡ್ತಾ ಇದ್ದ ಅವನು ಯಾವ ಥರ ಮಾಡಿದ್ದಾರೆ ನಮ್ಮಮ್ಮ ಅಂತ ನೋಡ್ತಾ ಇದ್ದ. ಅವಂಗೂ ಸ್ವಲ್ಪ ಹಾಕ್ಕೊಟ್ಟೆ, ಅವನು ತಿಂತಾಯಿದ್ದಾರೆ. ನೋಡಿ, ಅವಂಗೆ ಗೊತ್ತಾಗ್ತಿಲ್ಲ ಅದು ಇದರಲ್ಲಿ ತಿನ್ನೋದು, ಅದು ತಿಂತಾಯಿದ್ದಾರೆ, ಆದ್ರೂ ಪರವಾಗಿಲ್ಲ. ನಾನು ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ, ನನ್ನ ಮಗನೂ ರೂಮಲ್ಲಿ ಕೂತ್ಕೊಂಡು ತಿಂತಾಯಿದ್ದ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ, ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.